ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫಿಫ್ತ್ ಸೆಮಿಸ್ಟರ್ BCom ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ ಸೆಕ್ಷನ್ ಬಿಗೆ. ಸೊ ಅದು ಈ ಒಂದು ಕ್ವಶನ್ಸ್ ಕೂಡ ಆಗಿರ್ಬೋದು. ಅದು ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ ಎಷ್ಟು ಅಮೌಂಟ್ ಅನ್ನ ರೆವಿನ್ಯೂ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು ಅನ್ನೋದ್ರ ಮೇಲೆ ಒಂದು ಕೇಳಿರ್ತಕ್ಕಂಥ ಕ್ವಶನ್. ಈ ಕ್ವಶನ್ ಬರೀ ಸೆಕ್ಷನ್ ಬಿ ನಲ್ಲೇ ಕೇಳ್ತಕ್ಕಂಥದ್ದು. ಬನ್ನಿ ಹೇಗೆ ಏನ್ ಕ್ವಶನ್ಸ್ ಇದೆ, ಹೇಗೆ ನೀವು ಇದಕ್ಕೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕ್ವಶನ್ ಏನ್ ಹೇಳುತ್ತಪ್ಪ ಅಂದ್ರೆ, ದಿ ಫಾಲೋಯಿಂಗ್ ರಿಲೇಟ್ಸ್ ಟು ಎ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಫಾರ್ ದಿ ಇಯರ್ ಎಂಡೆಡ್ 31/3/2026. ಅಂದ್ರೆ ಕೊಟ್ಟಿರೋ ಇನ್ಫಾರ್ಮೇಶನ್ ಯಾವುದೋ ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 31/3/26 ಅಲ್ಲಿ. ಸೊ ನಮಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಏನೇನ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಪ್ರೀಮಿಯಂ ರಿಸೀವ್ ಡ್ಯೂರಿಂಗ್ ದ ಇಯರ್ 22,66,000 ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 1/4/2025 ಅಲ್ಲಿ 1/4/2025 ಅಲ್ಲಿ 1,74,000 ಇದೆ. ದಟ್ 1/4 ಓಪನಿಂಗ್ ಪ್ರೀಮಿಯಂ ಅಂತ ಅರ್ಥ ಔಟ್ಸ್ಟ್ಯಾಂಡಿಂಗು. ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 31/3/2026 2,18,000 ಇದೆ. 31/3/2026 ಅಂದ್ರೆ ಕ್ಲೋಸಿಂಗ್ ಔಟ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥದ್ದು, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ, ಕ್ಲೋಸಿಂಗ್ ಪ್ರೀಮಿಯಂ. ದೆನ್ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಂಡಿದೆ 1/4/2025 ಅಲ್ಲಿ 56,000. ಪ್ರೀಮಿಯಂ ರಿಸೀವ್ಡ್ ಅಡ್ವಾನ್ಸ್ ಆನ್ 31/3/26 ಅಲ್ಲಿ ಅಡ್ವಾನ್ಸ್ ರಿಸೀವ್ ಮಾಡ್ಕೊಂಡಿದ್ದಾರೆ 44,000. ರೀ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ 25/26 ರೀ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ 25/26 3,20,000 ಇದೆ. ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಫಾರ್ 25/26 14,000. ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಪ್ರೀಮಿಯಂ ಟು ಬಿ ಕ್ರೆಡಿಟೆಡ್ ಟು ದಿ ರೆವಿನ್ಯೂ ಅಕೌಂಟ್. ಎಷ್ಟು ಅಮೌಂಟ್ ಪ್ರೀಮಿಯಂ ಅನ್ನ ರೆವಿನ್ಯೂ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು ಆಸ್ ಪರ್ ಶೆಡ್ಯೂಲ್ 1 ಪ್ರಕಾರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳಿದ್ದಾರೆ. ಅಂದ್ರೆ ನಾವೇನಿಲ್ಲ, ಶೆಡ್ಯೂಲ್ 1 ಪ್ರೀಮಿಯಂ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಷ್ಟೇ. ಇಲ್ಲಿ ಪ್ರೀಮಿಯಂ ರಿಲೇಟಿಂಗ್ ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಎಷ್ಟು ರಿಸೀವ್ ಮಾಡಿದ್ದಾರೆ, ಅಡ್ವಾನ್ಸ್ ಎಷ್ಟಿದೆ, ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಅದು ಓಪನಿಂಗ್ ಆಗಿರ್ಬೋದು ಕ್ಲೋಸಿಂಗ್ ಆಗಿರ್ಬೋದು. ಪ್ರೀಮಿಯಂ ಓಪನಿಂಗ್ ರಿಸೀವ್, ಕ್ಲೋಸಿಂಗ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ, ಅಡ್ವಾನ್ಸು, ರೀಇನ್ಶೂರೆನ್ಸ್ ಹೇಗಿದೆ, ಬೋನಸ್ ಎಷ್ಟಿದೆ, ಆ ಡೀಟೇಲ್ಸ್ ಅನ್ನ ಕೊಟ್ಬಿಟ್ಟು ನಮಗೆ ಸೊ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಪ್ರೀಮಿಯಂ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಒನ್ ಬೈ ಒನ್ ಐಟಮ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನಿಮ್ಗೆ ಆನ್ಸರ್ ಮಾಡ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ನೀವಿನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ. ಸೊ ನೀವು ಇದಕ್ಕೆ ಯಾವ ತರ ಫಾರ್ಮೆಟ್ ಹಾಕೋಬೇಕು, ಹೇಗೆ ಆನ್ಸರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈ ಪ್ರೀಮಿಯಂ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕೇಳೋದ್ರಿಂದ ಜಸ್ಟ್ ಈ ತರ 2 ಕಾಲಮ್ ಹಾಕೊಳ್ಳಿ, ಒಂದು ಪರ್ಟಿಕ್ಯುಲರ್ಸ್ ಒಂದು ಅಮೌಂಟ್ ಕಾಲಮ್ ಸಾಕು. ಸೊ ಇಲ್ಲಿ ಪ್ರೀಮಿಯಂ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ನೀವು ಯಾವ ತರ ಟ್ರೀಟ್ಮೆಂಟ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಆಸ್ ಇಟ್ ಈಸ್ ಒನ್ ಬೈ ಒನ್ ಹೋಗೋಣ. ಏನೇನ್ ಕೊಟ್ಟಿದ್ದಾರೆ, ಏನೇನ್ ತಗೋಬೇಕು, ಏನೇನ್ ತಗೋಬಾರ್ದು ಅಂತ ನೋಡಿ. ಫಸ್ಟ್ ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಪ್ರೀಮಿಯಂ ರಿಸೀವ್ ಡ್ಯೂರಿಂಗ್ ದ ಇಯರ್ ಅಂತ ಕೊಟ್ಟಿದ್ದಾರೆ 22,66,000 ಕೊಟ್ಟಿದ್ದಾರೆ. ನೋಡಿ, ಪ್ರೀಮಿಯಂ ರಿಸೀವ್ಡ್ ಅಂತ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ಟೋಟಲ್ ಆ ಒಂದು ವರ್ಷದಲ್ಲಿ ಎಷ್ಟು ಟೋಟಲ್ ಅಮೌಂಟ್ ಅನ್ನ ನಾವು ಪ್ರೀಮಿಯಂ ಆಗಿ ಪ್ರೀಮಿಯಂ ಅನ್ನ ಕಲೆಕ್ಟ್ ಮಾಡಿದೀವಿ ಅಂತ ಅರ್ಥ. ಸೊ ಹಾಗಾಗಿ ಫಸ್ಟ್ ನೀವು ಪ್ರೀಮಿಯಂ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಪ್ರೀಮಿಯಂ ರಿಸೀವ್ಡ್ ಎಷ್ಟು ರಿಸೀವ್ ಮಾಡಿದ್ದಾರೆ ಆ ಒಂದು ವರ್ಷ ಅದನ್ನ ತಗೋಬೇಕು. ಸೊ ಇಲ್ಲಿ ಪ್ರೀಮಿಯಂ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ಎಷ್ಟಪ್ಪ ಅಂದ್ರೆ 22,66,000 rupees ಅನ್ನ ಪ್ರೀಮಿಯಂ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಟ್ ಇಸ್ ಪ್ರೀಮಿಯಂ ಕಲೆಕ್ಟೆಡ್ ಡ್ಯೂರಿಂಗ್ ದ ಇಯರ್. ಆ ಒಂದು ವರ್ಷದಲ್ಲಿ ಏನೆಲ್ಲ ಪ್ರೀಮಿಯಂ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಎಷ್ಟು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಅರ್ಥ. ಈ ಪ್ರೀಮಿಯಂ ರಿಸೀವ್ಡ್ಗೆ ನೀವು ಏನೇನ್ ಆಡ್ ಮಾಡಬೇಕು, ಯಾವ ಐಟಮ್ ಅನ್ನ ನೀವು ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ನೋಡಿ, ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 1/4/2024 ಇದು 1/4/2025 ಅಲ್ಲಿ ಇರ್ತಕ್ಕಂಥದ್ದು. 1/4/2025 ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 1,74,000 ಇದೆ. ಸೊ ಇದನ್ನ ನಾವು ಏನ್ ಟ್ರೀಟ್ಮೆಂಟ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಈ ಒಂದು ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಓಪನಿಂಗ್ ಇರೋದ್ರಿಂದ ನಾವ್ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಡಕ್ಟ್ ಮಾಡ್ಬೇಕು ಅಂದ್ರೆ ಲೆಸ್ ಮಾಡ್ಬೇಕು. ಹಾಗಾಗಿ ಜಸ್ಟ್ ನಾನು ಮೈನಸ್ ಸಿಂಬಲ್ ಹಾಕಿದೀನಿ. ಏನಕ್ಕೆ ನಾವು ಡಿಡಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ರೀಸನ್ ಏನಕ್ಕೆ ನಾವು ಡಿಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ, ಈ ಏನಿದೆ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 1/4/2025 ಏನಿದೆ, ದಿಸ್ ಪ್ರೀಮಿಯಂ ವಾಸ್ ಡ್ಯೂ ಫಾರ್ ದಿ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್. ಇದು 1/4 ಅಲ್ಲಿ ಇರೋದು ಓಪನಿಂಗ್ ಇದೆಯಲ್ಲಪ್ಪ, ಇದು ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ 2024-25. ಸೊ ಓಕೆ, ಔಟ್ಸ್ಟ್ಯಾಂಡಿಂಗ್ ಇರ್ತಕ್ಕಂಥದ್ದು, ಬಟ್ ರಿಸೀವ್ಡ್ ಇನ್ ದಿ ಕರೆಂಟ್ ಇಯರ್.
ಸೊ ಇದನ್ನ ನಾವು ರಿಸೀವ್ ಮಾಡ್ಕೊಳ್ತಾ ಇರೋದು ಕರೆಂಟ್ ಇಯರ್ ರಿಸೀವ್ ಮಾಡ್ಕೊಳ್ತಾ ಇದೀವಿ. ಸೊ ಆಸ್ ಅಂಡರ್ ಅಕ್ರಿಯಲ್ ಕಾನ್ಸೆಪ್ಟ್ ಬೇಸ್ ಮೇಲೆ ಇನ್ಕಮ್ಸ್ ಬಿಲಾಂಗ್ಸ್ ಟು ಪ್ರಾಯರ್ ಪೀರಿಯಡ್ ಮಸ್ಟ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಕರೆಂಟ್ ಇಯರ್ಸ್ ರೆವಿನ್ಯೂ. ಅಂದ್ರೆ ಹಿಂದಿನ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಕಮ್ ಏನಾದ್ರೂ ಇದ್ರೆ ಸೊ ಅದನ್ನ ನಾವು ಕರೆಂಟ್ ಇಯರ್ ಅಲ್ಲಿ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಮ್ ಇರ್ತಕ್ಕಂಥದ್ದು 1/4/2025 ಅಲ್ಲಿ ಇರ್ತಕ್ಕಂಥ ಔಟ್ಸ್ಟ್ಯಾಂಡಿಂಗ್ ಏನಿದೆ ಪ್ರೀಮಿಯಂ ಏನಿದೆ 1,74,000. ಸೊ ಇದು ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ದು ಡ್ಯೂ ಅದು. ಸೊ ಹಾಗಾಗಿ ನಾವು ಅದನ್ನ ಡಿಡಕ್ಟ್ ಮಾಡಬೇಕು. ಸೊ ಡಿಡಕ್ಟ್ ಮಾಡೋದನ್ನ ಆಮೇಲೆ ತೋರಿಸ್ತೀನಿ. ಏನಕ್ಕೆ ತಗೊಳ್ತೀವಿ ಅಂತ ಹೇಳಿದ್ರೆ ಸೊ ಅಕ್ರಿಯಲ್ ಬೇಸಿಸ್ ಮೇಲೆ ಕರೆಂಟ್ ಇಯರ್ ಎಕ್ಸ್ಪೆನ್ಸಸ್ ಅನ್ನ ಮಾತ್ರನೇ ನೀವು ತಗೋಬೇಕಾಗುತ್ತೆ. ಅದು ಪ್ರೀವಿಯಸ್ ಇಯರ್ ಆದ್ರೆ ನೀವು ಅದನ್ನ ಎಕ್ಸ್ಕ್ಲೂಡ್ ಮಾಡಿ ಅಂತ ರೆವಿನ್ಯೂ ಅಕೌಂಟ್ ಹೇಳುತ್ತೆ. ಹಾಗಾಗಿ ನಾವು ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ಮೈನಸ್ ಮಾಡ್ತಾ ಇದೀವಿ. ಅಂಡ್ ನೆಕ್ಸ್ಟ್ ಒನ್ ಹೇಳುತ್ತೆ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆನ್ 31/3/2026. ನೋಡಿ 31/3/2026 ಅಂತ ಹೇಳಿದ್ದಾರೆ. ಸೊ ಇದು ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಇರ್ತಕ್ಕಂಥದ್ದು 31/3/2026 ಅಲ್ಲಿ 2,18,000 ಇದೆ. ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಈಗ ನಾವು ಇದನ್ನ ಆಡ್ ಮಾಡ್ಬೇಕಾಗತ್ತೆ. ಏನಕ್ಕೆ ನಾವು ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನಕ್ಕೆ ನಾವು ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಪ್ರೀಮಿಯಂ ರಿಸೀವ್ ಡ್ಯೂರಿಂಗ್ ದ ಇಯರ್ ಇದೆಯಲ್ಲ ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಆಸ್ ಆನ್ 31/3/2026 ಏನಿದೆ ಇದನ್ನ ನಾವು ಆಡ್ ಮಾಡಬೇಕು. ಸೊ ಆಡ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 31/3/2026 2,18,000 rupees ಆಡ್ ಮಾಡಿದೆ. ಸೊ ದ ರೀಸನ್ ಏನಕ್ಕೆ ಆಡ್ ಮಾಡಿದೀವಿ ಅನ್ನೋದು ಗೊತ್ತಿರ್ಬೇಕಲ್ವಾ. ಆಡ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ನೋಡಿ ಈ ಒಂದು ಪ್ರೀಮಿಯಂ ಏನ್ ರೆಪ್ರೆಸೆಂಟ್ ಮಾಡ್ತಪ್ಪ ಅಂತ ಹೇಳಿದ್ರೆ ಇನ್ಕಮ್ ಅರ್ನ್ಡ್ ಇನ್ ದಿ ಕರೆಂಟ್ ಫಿನಾನ್ಷಿಯಲ್ ಇಯರ್ 31/3/2026 ಅಂದ್ರೆ ಕರೆಂಟ್ ಫಿನಾನ್ಷಿಯಲ್ ಇಯರ್ 2025 ಇಂದ ಹಿಡಿದು 26 ಒಳಗಡೆ ಇರ್ತಕ್ಕಂಥ ಇನ್ಕಮ್ ಅಂತ ಅರ್ಥ. ಸೊ ದಟ್ ಹ್ಯಾಸ್ ಬೀನ್ ಕಲೆಕ್ಟೆಡ್ ಇನ್ ಕ್ಯಾಶ್ ಸೊ ದಟ್ so it related to the current period, so it must be added or it must be included in the current year ಪ್ರೀಮಿಯಂ ಅಲ್ಲಿ ನಾವು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಇದು ಕರೆಂಟ್ ಇಯರ್ದು. ಸೊ 31/3 ಅಂದ್ರೆ ಇದು ಕರೆಂಟ್ ಇಯರ್ ಇರ್ತಕ್ಕಂಥದ್ದು 25 ಇಂದ 31/3 ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಆಡ್ ಮಾಡಿದೀವಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 1/4 ಅಲ್ಲಿ ಇದೆಯಲ್ಲ ಅದು ಪ್ರೀವಿಯಸ್ ಇಯರ್ದು ನಾವು ಕರೆಂಟ್ ಇಯರ್ ಅಲ್ಲಿ ನಾವು ಆಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಹೇಳುತ್ತೆ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ 1/4/2025. ಸೊ 1/4/2025 ಅಲ್ಲಿ ಪ್ರೀಮಿಯಂ ಅನ್ನ ರಿಸೀವ್ ಮಾಡ್ತಾ ಇದೀವಿ. ನೋಡಿ 1/4/2025 ಅಲ್ಲಿ ಪ್ರೀಮಿಯಂ ನ ರಿಸೀವ್ ಮಾಡ್ತಾ ಇದೀವಿ 60,000. ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಆಡ್ ಮಾಡಬೇಕು. ಸೊ ಏನಕ್ಕೆ ನಾವು ಆಡ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದು ಅಡ್ವಾನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ಕರೆಂಟ್ ಇಯರ್ದು ಅಡ್ವಾನ್ಸಸ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು. ಸೊ ದಿಸ್ cash was collected in advance during the prior period. ಓಕೆ ಅಡ್ವಾನ್ಸ್ ಆಗಿ ನಾವು ಕಲೆಕ್ಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು 1/4/2025 ಅಲ್ಲಿ. ಸೊ 1/4/2025 ಅಲ್ಲಿ ಅಂತ ಹೇಳಿದ್ರೆ 1/4 ಇಂದ ಹಿಡಿದು 1/4/2024-25 ಅಲ್ಲಿ ಕಲೆಕ್ಟ್ ಮಾಡೋದು. ಸೊ ನೋಡಿ ಅಡ್ವಾನ್ಸ್ ರಿಸೀವ್ ಮಾಡೋದು 1/4/2025 ಅಲ್ಲಿ. ಇದು ಓಪನಿಂಗ್ ಪ್ರೀಮಿಯಂ ನ ಅಡ್ವಾನ್ಸ್ ಆಗಿ ನೀವು ರಿಸೀವ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಅದು ಕರೆಂಟ್ ಇಯರ್ ಅಲ್ಲಿ ನೀವು ಆಡ್ ಮಾಡ್ಬೇಕಂದ್ರೆ ಅಂದ್ರೆ ಲಾಸ್ಟ್ ಇಯರ್ ನೀವು ರಿಸೀವ್ ಮಾಡಿದ್ರೆ ಇಟ್ ಇಸ್ ಪ್ರಯರ್ ಟು ಕರೆಂಟ್ ಇಯರ್ ಗೆ ಅಪ್ಲಿಕಬಲ್ ಆಗ್ತಕ್ಕಂಥದ್ದು. ಓಕೆ ಅಂದ್ರೆ 1/4/2024 ಅಂದ್ರೆ 1/4/2025 ಅಂತ ಹೇಳಿದ್ರೆ 24-25 ಅಲ್ಲಿ ನೀವು ಅಡ್ವಾನ್ಸ್ ರಿಸೀವ್ ಮಾಡಿದ್ದೀರಾ. ಸೊ ಅದು ಬರ್ತಕ್ಕಂಥದ್ದು ಪ್ರಯರ್ ಮುಂದಿನ ವರ್ಷಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿ ನೀವು ರಿಸೀವ್ ಮಾಡಿದಿರಾ 1/4 ಅಲ್ಲಿ ಅಂತ ಹೇಳಿದ್ರೆ ಪ್ರೀಮಿಯಂ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀವು ಆಡ್ ಮಾಡಬೇಕು. ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 56,000 ಕೊಟ್ಟಿದ್ದಾರೆ. ಸೊ 56,000 ನ ಆಡ್ ಮಾಡ್ತೀವಿ. ನೆಕ್ಸ್ಟ್ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ 31/3 ನೋಡಿ 1/4 ಅಲ್ಲಿ ರಿಸೀವ್ ಮಾಡಿರೋ ಪ್ರೀಮಿಯಂ ನ ನಾವು ಆಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕರೆಂಟ್ ಇಯರ್ ಗೆ ಅಪ್ಲಿಕಬಲ್ ಆಗೋದು. ಇದು ಕ್ಲೋಸಿಂಗ್ ಪ್ರೀಮಿಯಂ ನ ರಿಸೀವ್ ಮಾಡ್ಕೊಳ್ತಾ ಇದೀವಿ. ಇದು ಕ್ಲೋಸಿಂಗ್ ಪೀರಿಯಡ್ ಆದ್ರೆ ನೆಕ್ಸ್ಟ್ ಇಯರ್ ಗೆ ಹೋಗ್ಬಿಡುತ್ತೆ. 31/3 ಇರೋದು ನೆಕ್ಸ್ಟ್ ಇಯರ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಇದು ಕರೆಂಟ್ ಇಯರ್ ಇನ್ಫಾರ್ಮೇಶನ್ಸ್ ಅಲ್ಲಿ ಬರೋ ಹಾಗಿಲ್ಲ. ಹಾಗಾಗಿ ನಾವು ಇದನ್ನ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಇನ್ 31/3/2026 ಅನ್ನ ನಾವು ಲೆಸ್ ಮಾಡ್ಬೇಕಾಗುತ್ತೆ. ಇದು ನೆಕ್ಸ್ಟ್ ಇಯರ್ ಗೆ ಹೋಗ್ತಕ್ಕಂಥದ್ದು. ಸೊ ದಿಸ್ ಕ್ಯಾಶ್ ವಾಸ್ ಕಲೆಕ್ಟೆಡ್ ಡ್ಯೂರಿಂಗ್ ದಿ ಕರೆಂಟ್ ಇಯರ್ ಬಟ್ ಇಟ್ ರಿಲೇಟಿಂಗ್ ಟು ನೆಕ್ಸ್ಟ್ ಇಯರ್. ಸೊ ದಟ್ ಅದನ್ನ ನಾವು ಡಿಡಕ್ಟ್ ಮಾಡಬೇಕು. ಸಿಂಪಲ್ ಪ್ರೀಮಿಯಂ 1/4 ಅಲ್ಲಿ ಇದೆಯಾ ಆಡ್ ಮಾಡಿ, ಪ್ರೀಮಿಯಂ ಅಡ್ವಾನ್ಸ್ ರಿಸೀವ್ ಮಾಡ್ತಾ ಇದ್ರೆ 31/3 ಇದೆಯಾ ಲೆಸ್ ಮಾಡ್ಕೊಳ್ಳಿ. ಸಿಂಪಲ್. ಸೊ ಲೆಸ್ ಮಾಡಬೇಕು, ಆಮೇಲೆ ನಾನು ತಗೊಳ್ತೀನಿ.
ನೆಕ್ಸ್ಟ್ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ 25-26 ಇದೆ ನೋಡಿ. ರೀ ಇನ್ಶೂರೆನ್ಸ್ ಪ್ರೀಮಿಯಂ ನ ಮಾಡಿಸಿ ಅಂದ್ರೆ ಆ ಒಂದು ರೀ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ದಾರೆ. ಸೊ ಅಂದ್ರೆ ನಮ್ಮ ರಿಸ್ಕ್ ಅನ್ನ ಅವರು ಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಕೊಟ್ಟಿದ್ದಾರೆ, ದಿಸ್ ರೆಫರ್ಸ್ ಟು ರೀ ಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ಅಂದ್ರೆ ಇಟ್ ಈಸ್ ಪೇಯ್ಡ್ ಟು ಅನದರ್ ಇನ್ಶೂರೆನ್ಸ್ ಕಂಪನಿಗೆ ಶೇರ್ ಮಾಡಿದ್ದಾರೆ ರಿಸ್ಕ್ ಅನ್ನ ಅಂತ ಅರ್ಥ. ಸೊ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಪ್ರೀಮಿಯಂ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ರೀ ಇನ್ಶೂರೆನ್ಸ್ ಪ್ರೀಮಿಯಂ ನ ನಾವು ಲೆಸ್ ಮಾಡಬೇಕು. ಆಮೇಲೆ ತಗೊಳ್ಳೋಣ, ಆಮೇಲೆ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಫಾರ್ 25-26. 25-26 ಅಲ್ಲಿ ಬೋನಸ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂದ್ರೆ ಸೊ ಆ ಒಂದು ವರ್ಷ ಬೋನಸ್ ಅನ್ನ ಕೊಟ್ಟಿದ್ದಾರೆ ಕ್ಯಾಶ್ ಅಲ್ಲಿ. ಪಾಲಿಸಿ ಹೋಲ್ಡರ್ ಏನ್ ಮಾಡಿದ್ದಾರೆ, ಆ ಬೋನಸ್ ಇನ್ ಕ್ಯಾಶ್ ಅನ್ನ ಪ್ರೀಮಿಯಂ ಆಗಿ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನ ಏನ್ ಮಾಡಬೇಕು, ಬೋನಸ್ ಅನ್ನ ಪ್ರೀಮಿಯಂ ಆಗಿ ತಗೊಳ್ಳಿ ಅಂತ ಹೇಳಿರೋದ್ರಿಂದ ಸೊ ನಾವು ಅದನ್ನ ಪ್ರೀಮಿಯಂ ರಿಸೀವ್ಡ್ಗೆ ಆಡ್ ಮಾಡಬೇಕಾಗುತ್ತೆ. ಸೊ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ 25-26 ಏನಿದೆ ಅದನ್ನ ಆಡ್ ಮಾಡಿ, ಅಂದ್ರೆ ಬೋನಸ್ ಬಂದಿದೆ, ಬೋನಸ್ ನ ಕ್ಯಾಶ್ ಅನ್ನ ರಿಸೀವ್ ಮಾಡ್ಕೊಂಡಿಲ್ಲ, ಇನ್ಸ್ಟೆಡ್ ಆಫ್ ಕ್ಯಾಶ್ ಅದನ್ನ ಪ್ರೀಮಿಯಂ ಆಗಿ ಕಟ್ಕೊಳ್ಳಿ ಅಂತ ಹೇಳಿರೋದ್ರಿಂದ ರಿಡಕ್ಷನ್ ಮಾಡ್ಕೊಳ್ಳಿ ಫಾರ್ ಪ್ರೀಮಿಯಂಗೆ ಅಂತ ಹೇಳಿದ್ರೆ ನಾವು ಆಡ್ ಮಾಡಬೇಕು. ಸೊ 14,000 rupees ಕೊಟ್ಟಿದ್ದಾರೆ. ಸೊ ಇದು ಪ್ರೀಮಿಯಂ ರಿಸೀವ್ಡ್ಗೆ ಆಡ್ ಮಾಡಿರ್ತಕ್ಕಂಥ ಐಟಮ್. ಸೊ ಒಂದು ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ತಗೋಬೇಕು, ಓಪನಿಂಗ್ ಬ್ಯಾಲೆನ್ಸ್ ನ ಲೆಸ್ ಮಾಡ್ಕೊಳ್ಳಿ. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಓಪನಿಂಗ್ ಅನ್ನ ತಗೊಳ್ಳಿ, ಕ್ಲೋಸಿಂಗ್ ಅನ್ನ ಲೆಸ್ ಮಾಡ್ಕೊಳ್ಳಿ. ಬೋನಸ್ ರಿಡಕ್ಷನ್ಸ್ ಏನಾದರೂ ಇದ್ರೆ ಅದನ್ನ ನೀವು ಆಡ್ ಮಾಡಬೇಕು. ಸೊ ಇಷ್ಟು ನೀವು ಟೋಟಲ್ ಮಾಡ್ಕೊಳ್ಳಿ. ಸೊ ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಸ್ ಬರುತ್ತಪ್ಪ ಅಂತ ಹೇಳಿದ್ರೆ ಇಷ್ಟು ಟೋಟಲ್ ಮಾಡಿದ್ರೆ 25,54,000 rupees ನಿಮಗೆ ಸಿಗುತ್ತೆ. ಸೊ ಇದು ಪ್ರೀಮಿಯಂ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ರಿಸೀವ್ ಮಾಡೋದಕ್ಕೆ ಆಡ್ ಮಾಡ್ದಾಗಿರೋದು. ಈಗ ನೀವೇನ್ ಮಾಡಿ ಅಂದ್ರೆ ಲೆಸ್ ಎಲ್ಲ ಐಟಮ್ ಅನ್ನ ಲೆಸ್ ಮಾಡಿ, ಯಾವ್ದಾವ್ದು ಬಿಟ್ಟಿದ್ರೆ ಅದನ್ನ ಲೆಸ್ ಮಾಡ್ತಾ ಹೋಗಿ. ಒಂದು ಏನೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ 1425 ಅಲ್ಲಿರೋ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ನ ನಾವು ಲೆಸ್ ಮಾಡಬೇಕು. ಯಾಕೆಂದ್ರೆ ಅದು ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನ ನಾವು ಲೆಸ್ ಮಾಡಬೇಕಾಗುತ್ತೆ. ಎಷ್ಟಪ್ಪ, 2 lakh ಪ್ರೀವಿಯಸ್ ಇಯರ್ಗೆ ಸಂಬಂಧಪಟ್ಟ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ. ಸೊ ಹಾಗಾಗಿ ಕರೆಂಟ್ ಇಯರ್ ಅಲ್ಲಿ ತಗೋಬಾರ್ದು. ಸೊ ಲೆಸ್ ಮಾಡಬೇಕು. ಎಷ್ಟಪ್ಪ ಅಂತ ಹೇಳಿದ್ರೆ 1,74,000. ನೆಕ್ಸ್ಟ್ ಇನ್ಯಾವ್ದಿದೆ, ಅಡ್ವಾನ್ಸ್ ಆಗಿ ಪ್ರೀಮಿಯಂ ನ ರಿಸೀವ್ ಮಾಡ್ಕೊಂಡಿದೀವಿ. ಇದು ಅಷ್ಟೇ, ಈ ವರ್ಷ ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಂಡಿದೀನಿ, ಬಟ್ ಇದು ಅಡ್ವಾನ್ಸ್ ಅಪ್ಲಿಕಬಲ್ ಆಗೋದು ನೆಕ್ಸ್ಟ್ ಇಯರ್ಗೆ. ಸೊ ಹಾಗಾಗಿ ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಕೂಡ ನಾವು ಲೆಸ್ ಮಾಡ್ತೀವಿ. ಎಷ್ಟಪ್ಪ ಅಂತ ಹೇಳಿದ್ರೆ 31st ನಲ್ಲಿ ಇರ್ತಕ್ಕಂಥ 44,000. ದೆನ್ ಸೊ ರೀ ಇನ್ಶೂರೆನ್ಸ್ ಅನ್ನ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಿದ್ರೆ 3,20,000 ಇದೆ. ಸೊ ಇದನ್ನು ಕೂಡ ನಾವು ಡಿಡಕ್ಟ್ ಮಾಡಬೇಕು. ಸೊ ಯಾಕೆಂದ್ರೆ ರೀ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ದಾರೆ. ಸೊ ಲೆಸ್ ಮಾಡ್ಕೊಳ್ಳಿ 3,20,000. ಇನ್ಯಾವುದಾದ್ರು ಕ್ವಶನ್ಸ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ಇನ್ಯಾವುದು ಇನ್ಫಾರ್ಮೇಶನ್ಸ್ ಇಲ್ಲ. ಈಗ ನೀವೇನ್ ಮಾಡಿ ಅಂದ್ರೆ ಸೊ 25,54,000 ಅಲ್ಲಿ ಇಷ್ಟನ್ನು ನೀವು ಲೆಸ್ ಮಾಡ್ಕೊಳ್ಳಿ, ಇಷ್ಟು ಟೋಟಲ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನೋಡಿ. ಸೊ ಇಷ್ಟನ್ನು ನೀವು ಲೆಸ್ ಮಾಡ್ಕೊಳ್ಳಿ. ನಿಮ್ಗೆ ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದನ್ನ ನಾವು ಏನಂತ ಟ್ರೀಟ್ ಮಾಡ್ತೀವಪ್ಪ ಅಂದ್ರೆ 20,16,000 ಸಿಗುತ್ತೆ. 25,54,000 ಅಲ್ಲಿ ಅಷ್ಟು ಅಮೌಂಟ್ ಅನ್ನ ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡ್ಕೊಳ್ದಾಗ ನಿಮಗೆ ಬರ್ತಕ್ಕಂಥದ್ದೇ 20,16,000 ಬರುತ್ತೆ. ದಿಸ್ ಇಸ್ ವಾಟ್ ಪ್ರೀಮಿಯಂ. ದಿಸ್ ಇಸ್ ವಾಟ್ ಪ್ರೀಮಿಯಂ ಟು ಬಿ credited ಪ್ರೀಮಿಯಂ ಟು ಬಿ ಕ್ರೆಡಿಟೆಡ್. ಸೊ ಇಷ್ಟು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಒಂದು ಸಿಂಪಲ್ ಕ್ವಶನ್ ಸೆಕ್ಷನ್ ಬಿ ಗೆ ಬರೋದು. ಇದು ಪ್ರೀಮಿಯಂ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ತರ ಕೇಳ್ತಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ಪ್ರೀಮಿಯಂ ಓಪನಿಂಗು ಮತ್ತೆ ಕ್ಲೋಸಿಂಗ್ ಕೊಡ್ತಾರೆ. ಓಪನಿಂಗ್ ಕೊಟ್ಟಿದ್ರೆ ಲೆಸ್ ಮಾಡಿ, ಕ್ಲೋಸಿಂಗ್ ಕೊಟ್ಟಿದ್ರೆ ಆಡ್ ಮಾಡಿ. ಪ್ರೀಮಿಯಂ ರಿಸೀವ್ಡ್ ಇನ್ ಅಡ್ವಾನ್ಸ್ ಓಪನಿಂಗ್ ನ ಆಡ್ ಮಾಡಿ, ಕ್ಲೋಸಿಂಗ್ ನ ಲೆಸ್ ಮಾಡಿ. ಬೋನಸ್ ಕೊಟ್ಟಿದ್ರೆ ಆಡ್ ಮಾಡಿ, ರೀ ಇನ್ಶೂರೆನ್ಸ್ ಪ್ರೀಮಿಯಂ ನ ಲೆಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಆಗ ಪ್ರೀಮಿಯಂ ಅಮೌಂಟ್ ಎಷ್ಟು ರೆವಿನ್ಯೂ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅನ್ನೋದು ಸಿಗುತ್ತೆ. ಸೊ ಇದು ಒಂದು ಸಿಂಪಲ್ ಕ್ವಶನ್. ಈ ಒಂದು ಕ್ವಶನ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.